ಅವ್ರ ಮನೇಲಿಲ್ಲ. ನನಗೆ ಗೊತ್ತು. ಮತ್ತೆ ಏನಕ್ಕೆ ಬಂದ್ರಿ ಇಷ್ಟೊತ್ತಲ್ಲಿ? ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಆದ್ರೆ ನಿಮ್ ಜೊತೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಆದ್ರೆ ನಾನು ಮಾತಾಡಲೇಬೇಕು. ನಾನು ಹೇಳಿದ್ ಕೇಳಿಸಿಲ್ವಾ ನಿಮ್ಗೆ? ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಮನೇಲಿ ಯಾರಿಲ್ಲ ಅಂತ ಹೇಳಿಲ್ಲ ನಿಮ್ಗೆ? ಜಸ್ಟ್ ಗೆಟ್ ಔಟ್ ಆಫ್ ಮೈ ಹೌಸ್. ಯಾಕೆ ಭಯ ಬೀಳ್ತಿದ್ಯಾ? ನಾನು ನಿನ್ನ ಸಂಸಾರ ಹಾಳು ಮಾಡಕ್ ಬಂದಿಲ್ಲ. ನಿನಗೊಂದು ಸತ್ಯ ಹೇಳಬೇಕಾಗಿತ್ತು. ಅದನ್ನ ಎಲ್ರ ಮುಂದೆ ಹೇಳಕ್ಕಾಗಲ್ಲ. ಅದಕ್ಕೆ ನಿನ್ ಗಂಡ ಇಲ್ದಿರ್ಬೇಕಾದ್ರೆ ಮನೆಗೆ ಬಂದಿದ್ದೆ. ಏನು? ಯಾಕೆ BP ರೇಸ್ ಮಾಡ್ಕೋತಿದ್ಯಾ? ಕೂತ್ಕೋ. ಪ್ಲೀಸ್ ಸಿಟ್ ಡೌನ್ ಪ್ಲೀಸ್. ಅವತ್ ನ್ಯಾಷನಲ್ ಗೇಮ್ಸ್ನಲ್ಲಿ ಡೋಪಿಂಗ್ ಕೇಸ್ಲಿ ಸಿಕ್ಕಾಕೊಂಡಾಗ ಅದಕ್ಕೆ ಕಾರಣ ನಾನು ತಿಳ್ಕೊಂಡು ನನ್ನ ಜೊತೆ ಜಗಳ ಮಾಡಿ ನನ್ನ ಸಂಬಂಧನ ಕಿತ್ತಾಕ್ ಬಂದ್ಬಿಟ್ಟೆ. ಸಂಬಂಧ ಇಲ್ದಿರೋ ವಿಷಯ ನನ್ನ ಕತ್ತಿಗೆ ಯಾಕೆ ಸಿಕ್ಕಾಕೊಳ್ತು ಅಂತ ನನಗೆ ಅರ್ಥನೇ ಆಗ್ಲಿಲ್ಲ. ಬ್ಲ್ಯಾಂಕ್ ಆಗಿ ನಿಂತ್ಕೊಂಡಾಗ ನನ್ನ ಕಣ್ಣು ಕಂಡಿದ್ದು ಹಂಸ ಮಾತ್ರ. ಬಿಸಿ. ಅಣ್ಣ ಫೋನ್ ಬಂದಿತ್ತು. ಯಾರ್ದು? ಶ್ವೇತಾದು. ಶ್ವೇತಿಂದ? ಏನು ವಿಷಯ? ಕಮಿಟಿ ಫೋನ್ ಮಾಡಿದ್ರಂತೆ. ಕಮಿಟಿಯಿಂದ? ಹೌದಣ್ಣ, ಅರ್ಜೆಂಟ್ ಹೋಗ್ಬೇಕಂತೆ. ಎಕ್ಸ್ಕ್ಯೂಸ್ ಮೀ. Mr. Arya, you are a very good coach. There is not a single black mark in your career of 10 long years. Thank you, sir. ನಿಮ್ಮ ಪ್ರಾಟಜಿಯಿಂದ ನಿಮಗೂ ಅವಮಾನ ಆಗಿದೆ, ನಮ್ಮ ಕಮಿಟಿಗೂ ಅವಮಾನ ಆಗಿದೆ. ಡಾಕ್ಟರ್, ಪ್ಲೀಸ್. Ms. Shweta, you have been tested positive. What? Yes, for using anabolic steroids. I'm sorry. There must be some mistake. Yes, ನೀವೇ. ರಿಪೋರ್ಟ್ ಬಂದಿರೋದು ಹಾಗೆ. ಆರ್ಯ, ಜಸ್ಟ್ ರಿಲ್ಯಾಕ್ಸ್. ನಿಮ್ಗೇನಾದರೂ ಡೌಟ್ ಇದ್ರೆ ಲ್ಯಾಬ್ ರಿಪೋರ್ಟ್ ಇಲ್ಲಿದೆ, ನೀವು ನೋಡ್ಬೋದು. ರಿಪೋರ್ಟ್ಸ್? ಆರ್ಯ, ಜಸ್ಟ್ ವೇಟ್, ಲೆಟ್ ಮಿ ಚೆಕ್. Arya, how can this be true? I've never ever taken drugs in my life. No, This must be obviously a mistake. No, you shouldn't talk like that. You shouldn't talk like that. ಹಾಗಾದ್ರೆ ನೀನು ನಂಬ್ತೀಯಾ? You tell me. I just don't know. ಏನಾದರೂ ಹೇಳು ಆರ್ಯ. ಒಂದು ನಿಮಿಷ ಇರು. As per the sporting ethics, what she has done is wrong. She's been banned for 2 years. Banned? ಸಿಲ್ವರ್ ಮೆಡಲ್ ಗೆದ್ದಿದ್ದ ಹಂಸ ಅವ್ರಿಗೆ ಶ್ವೇತಾ ಅವರ ಗೋಲ್ಡ್ ಮೆಡಲ್ನ ಕೊಡಲಾಗುತ್ತೆ. Mr. Arya, you are a great athlete and a good coach too. Why don't you understand? You know all the rules and regulations. 2 years ಜಾಸ್ತಿ ಆಯ್ತು, ಕನ್ಸಿಡರ್ ಮಾಡಿ. ಏನ್ರಿ ಅವ್ರು ನಿಮ್ಮ ರಿಲೇಟಿವ್, ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀರಾ? ಇಂಥವ್ರನ್ನ ಬರೀ 2 ವರ್ಷ ಅಲ್ಲ, ಲೈಫ್ ಲಾಂಗ್ ಬ್ಯಾನ್ ಮಾಡಬೇಕು. आप गलत बोल रहे हैं. Law cannot be changed. Right is right, wrong is wrong. Just relax. It's okay, carry on. ಶ್ವೇತಾ, ನನ್ನ ಮಾತು ಮಿಸ್ ಶ್ವೇತಾ, ನೀವು ಡ್ರಗ್ಸ್ ತಗೊಂಡಿದ್ದು ನಿಜನಾ? ಇಂಡಿಯಾ ಮಾನವ ಹೋಯ್ತಲ್ವಾ? ನೀವು ಡ್ರಗ್ಸ್ ತಗೊಳ್ಳಿ ಅಂತ ಯಾರೇ ಹೇಳಿದ್ದು? ಸರ್, ದಯವಿಟ್ಟು ರೀಕನ್ಸಿಡರ್ ಮಾಡಿ. ನಿಮ್ಗೆ ಯಾರಾದ್ರೂ ಎನ್ಮಿ ಇದ್ದಾರಾ? ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಒಂದು ಮೆಡಲ್ ಪಡಿಬೇಕು ಅಂತ ಎಷ್ಟು ಕಷ್ಟಪಡ್ತಾರೆ.
ಅದು ನನಗೆ ಚೆನ್ನಾಗಿ ಗೊತ್ತು ಸರ್. ಏನೋ ಮಿಸ್ಟೇಕ್ ಆಗಿದೆ ಸರ್. There is ದಯವಿಟ್ಟು nothing much to say. The meeting is over. I do understand. You can go ahead, sir. ಶ್ವೇತಾ, ಹಾಗೆ ಮಧ್ಯದಲ್ಲಿ ಇದ್ ಬರಬಾರ್ದು. ಇನ್ನೇನ್ ಮಾಡ್ಬೇಕಾಗಿತ್ತು? ಅಲ್ಲಿ ನಿಂತ್ಕೊಂಡು ಇನ್ನೂ ಅವಮಾನ ಅನುಭವಿಸ್ಬೇಕಾಗಿತ್ತಾ ಅಥವಾ ಮೀಡಿಯಾಗೆ ಇಂಟರ್ವ್ಯೂ ಕೊಡ್ಬೇಕಾಗಿತ್ತಾ? We have to follow the rules, ಶ್ವೇತಾ. ರೂಲ್ಸ್? ಹಾಗಾದ್ರೆ ನೀನ್ ಅದನ್ನ ನಂಬ್ತೀಯಲ್ಲ? ಅದಕ್ಕೆ ನೀನ್ ನನ್ನ ಫೋನ್ ಕಾಲ್ಗಳನ್ನ ಎತ್ತಲಿಲ್ಲ. ಆ ಕಮಿಟಿ ಅವರು ನನ್ನ ಬಗ್ಗೆ ಏನೇನೋ ಮಾತಾಡ್ತಾ ಇರುವಾಗ ನೀನ್ ನನ್ನ ಪರವಾಗಿ ಒಂದ್ ಮಾತು ಕೂಡ ಹೇಳಕ್ಕಾಗ್ಲಿಲ್ಲ ಅಲ್ಲ? ಮೆಡಿಕಲ್ ಪ್ರೂವ್ ಆಗಿದೆಯಲ್ಲ? ಕೊಟ್ಟಿದ್ ನೀನೇ ತಾನೆ? ಕೊಟ್ಟಿದ್ ನಾನೇ. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಇದು ನನ್ನ ಕೈ ನಂಬಕ್ ಆಗ್ತಾ ಇಲ್ಲ. ನಾನ್ ನಂಬ್ತೀನಿ. ನಂಗೆ ಚೆನ್ನಾಗ್ ಗೊತ್ತು ನಿನ್ಗೆ ಹಂಸ ಕಂಡ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ಸುಮ್ನೆ ಬಾಯಿ ಬಂದಾಗ ಮಾತಾಡಬೇಡ. ಏನ್ ಬಾಯಿ ಬಂದಾಗ ಮಾತಾಡ್ಬೇಡ? ನಿನ್ಗೆ ಅವಳ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ನನ್ಗೆ ಹೇಳ್ಬೇಕಾಗಿತ್ತು. ನನ್ ಮೆಡಿನ ಅವಳಿಗೆ ಬಿಟ್ಕೊಡ್ತಾ ಇದ್ದೆ. ಶ್ವೇತಾ, ಯಾರ್ದೋ ಕೋಪನ ಯಾರ ಮೇಲೂ ತಿರ್ಸ್ಕೋಬೇಡ. ಶಟ್ ಅಪ್. ನಿಂಗೆ ಹಂಸ ಇಷ್ಟ ಅಂದ್ರೆ ಐ ಡೋಂಟ್ ಕೇರ್. ಬಟ್ ನನ್ನ ಪ್ರೀತಿಸೋ ಹಾಗೆ ಯಾಕೆ ನಾಟಕ ಮಾಡ್ದೆ? ನನ್ ಜೀವನದಲ್ಲಿ ಯಾಕೆ ಆಟ ಆಡ್ದೆ? ನನ್ ಬಾಣ ಯಾಕೆ ಹಾಳು ಮಾಡ್ದೆ? ಶಟ್ ಅಪ್. ಆಟಗಾರನಿಗೆ ಬುದ್ಧಿ ಮಟ್ಟ ಅಂತಾರೆ. ನೋಡು, ನಾನೊಬ್ಬ ಸ್ಪೋರ್ಟ್ಸ್ ಮ್ಯಾನ್. ನನಗೆ ಈ ರೀತಿ ಚೀಪ್ ಗಿಮಿಕ್ಸ್ ಎಲ್ಲ ಗೊತ್ತಿಲ್ಲ. ನಾನು ಹಂಸನ್ನ ಯಾವತ್ತೂ ಆ ದೃಷ್ಟಿಯಿಂದ ನೋಡಿದ್ದಿಲ್ಲ. ಸಾಕು, ನಾನ್ ಕೇಳಿದ್ದು ಸಾಕು. ನಿನ್ ಕೋಚಿಂಗು ಸಾಕು. ನಿನ್ ಮುಖ ನೋಡೋದಿಕ್ಕೆ ನಂಗೆ ಇಷ್ಟ ಇಲ್ಲ. ಆಯ್ತು, ನೀನ್ ಹೋಗ್ಬೋದು. ಗೆಟ್ ಔಟ್. ಇನ್ನೊಂದ್ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಗೋಲ್ಡ್ ಮೆಡಲ್ ಪಡಿಬಹುದು ಅಂತ ನೀವ್ ಎಷ್ಟು ಸಲ ಹೇಳಿದ್ರಿ. ಎನಿವೆ, ಐ ಗಾಟ್ ಅ ಗೋಲ್ಡ್ ಮೆಡಲ್. ಈ ಗೋಲ್ಡ್ ಮೆಡಲ್ ಪಡೆಯೋ ಅರ್ಹತೆ ನಿನಗಿದೆ ಅಂತ ಅನಿಸ್ತಾ ಇದೆಯಾ? ನಾನೇನ್ ಮಾಡಿದೆ ಸರ್? ನಾನ್ CCTV ಕಂಪ್ಲೀಟ್ ಫುಟೇಜ್ ನೋಡಿದ್ದೀನಿ. ನೀನೇ ಸ್ಪೈಕ್ ಮಾಡಿದ್ದು ಅನ್ನೋದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ. ಯಾಕೆ ಹೀಗೆ ಮಾಡಿದೆ ಹೇಳು. ಟೆಲ್ ಮಿ ದ ಟ್ರೂತ್. ಹೇಳು ಹಂಸ. ಹಂಸ ಹೇಳು. ಸರ್, ಅದು ಹಂಸ, ಟೆಲ್ ಮಿ ದ ಟ್ರೂತ್. ಐ ಕಾಂಟ್ ಡೂ ಅಂಕಲ್. ಐ ಕಾಂಟ್ ಡೂ ದಟ್. ಲಿಸನ್, ಆರ್ಯನ್ ಮೇಲೆ ನನ್ನ ಕೋಪ ಇಲ್ಲ, ಆದ್ರೆ ನನ್ನ ಅಳಿಯ ಆಗೋ ಯೋಗ್ಯತೆ ಅವನಿಗಿಲ್ಲ. ಅದಕ್ಕೆ ಡ್ರಗ್ಸ್ ನ ನೀನ್ ಮಿಕ್ಸ್ ಮಾಡಿ ಆರ್ಯನ್ ಕೈಯಿಂದ ಶ್ವೇತಾಗೆ ಕೊಡಿಸ್ಬೇಕು. ಈ ಹೆಲ್ಪ್ ನೀನ್ ಮಾಡ್ಲೇಬೇಕು. ಪ್ಲೀಸ್ ಪ್ಲೀಸ್ ಡೋಂಟ್ ಸೇ ನೋ. ಈ ಹೆಲ್ಪ್ ನೀನ್ ಮಾಡಿದ್ರೆ ಆ ಗೋಲ್ಡ್ ಮೆಡಲ್ ನಿನಗ್ ಸಿಗುತ್ತೆ. ಇಟ್ಸ್ ಒನ್ಸ್ ಇನ್ ಎ ಲೈಫ್ ಟೈಮ್ ಆಪರ್ಚುನಿಟಿ. ಶ್ವೇತಾ ಮಾತ್ರ ನನ್ನ ಮಗಳಲ್ಲ, ನೀನು ನನ್ನ ಮಗಳೇ. ಪ್ಲೀಸ್, ಈ ಹೆಲ್ಪ್ ನೀನ್ ಮಾಡಿದ್ರೆ ಶ್ವೇತಾ ಲೈಫ್ ಚೆನ್ನಾಗಿರುತ್ತೆ. ಯೋಚನೆ ಮಾಡು. ಇದು ತಪ್ಪು ಅಂತ ಗೊತ್ತಿದ್ರು ಸ್ವಾರ್ಥ ನನ್ ಕೈ ಕಟ್ಟು. ನಾನ್ ಗೆಲ್ಬೇಕು, ಮೆಡಲ್ ಪಡಿಬೇಕು ಅನ್ನೋ ದುರಾಸೆಯಿಂದ ನಾನು ಒಪ್ಕೊಂಡೆ. ಸ್ಪೋರ್ಟ್ಸ್ ಕಮಿಟಿ ಅವ್ರಿಗೆ ಶ್ವೇತಾ ಬಗ್ಗೆ ಇಂಟಿಮೇಷನ್ ಕೊಟ್ಟಿದೆ ಅವ್ರ ತಂದೆ ಸರ್. ಶ್ವೇತಾ ಇಲ್ಲ. ಶ್ವೇತಾ ಅವಳಿಲ್ಲ ಅಂತ ಹೇಳಲಿಲ್ಲ. ಎಲ್ಲಿ ಹೋದ್ಲು? ದೂರ, ನಿನ್ ಕೈಗೆ ಸಿಗದೇ ಇರೋಷ್ಟು ದೂರ. ಮದುವೆ ಕೂಡ ಫಿಕ್ಸ್ ಆಯ್ತು. ಮುಂದಿನ ವಾರನೇ ಮದುವೆ. ಮನಸ್ಸೊಬ್ಬನ್ ಕೊಟ್ಟು ಇನ್ನೊಬ್ಬನ ಜೊತೆ ಸಂತೋಷವಾಗಿ ಹೇಗಿರ್ತಾಳೆ? ಗಂಡೆ ಆಗ್ಲಿ ಹೆಣ್ಣೆ ಆಗ್ಲಿ ಒಂದ್ಸಲ ಪ್ರೀತಿ ಮಾಡಿದ್ಮೇಲೆ ಮುಗೀತು. ಸಾಯವರೆಗೂ ಆ ನೆನಪು ಕಾಡ್ತಾನೆ ಇರುತ್ತೆ. ಗೊತ್ತು. ಅದಕ್ಕೆ ನನ್ ಮಗಳ ಮನ್ಸಲ್ಲಿ ನಿನ್ ಬಗ್ಗೆ ಇರೋ ಪ್ರೀತಿನ ಬೇರ್ ಸಮೇತ ಕಿತ್ತಾಕ್ತೆ. ನಿನಗೂ ಹಂಸಾಗೂ ಸಂಬಂಧ ಇದೆ ಅಂತ ನಂಬಿಸ್ದೆ. ನನ್ ಮಗಳಿಗೆ ಸಿಕ್ಕ ಗೋಲ್ಡ್ ಮೆಡಲ್ ನ ನಿನ್ ಕಣ್ ಮುಂದೆನೆ ಹಂಸಾಗೆ ಹೋಗೋ ಹಾಗೆ ಪ್ಲಾನ್ ಮಾಡಿದೆ. ಇನ್ನೊಂದು ಹೆಣ್ಣಿಗೋಸ್ಕರ ತನ್ನ ಪ್ರೀತಿಗೆ ದ್ರೋಹ ಮಾಡಿದ್ದಿ ಅಂತ ನನ್ ಮಗಳು ಪೂರ್ತಿಯಾಗಿ ನಂಬಿದ್ದಾಳೆ. ಅಪ್ಪಿ ತಪ್ಪಿ ಕೂಡ ನಿನ್ನ ಮನಸ್ಸಲ್ಲಿ ನೆನ್ಸ್ಕೊಳ್ಳಲ್ಲ. ನನ್ನ ನೆನ್ಸ್ಕೊಳ್ದೇ ಇರ್ಬೋದು, ಆದ್ರೆ ಲಕ್ಷಾಂತರ ಜನ ಕನ್ಸ್ ಕಾಣೋ ಗೋಲ್ಡ್ ಮೆಡಲ್ನ ಶ್ವೇತಾ ಪಡ್ಕೊಂಡಿದ್ಲು. ಅದನ್ನೇ ಕಿತ್ಕೊಂಡ್ಬಿಟ್ರಲ್ಲ, ಅದನ್ನ ಮಾತ್ರ ಅವಳು ಲೈಫ್ ಲಾಂಗ್ ನೆನ್ಸ್ಕೊಳ್ದೇ ಇರಕ್ಕಾಗಲ್ಲ. ಮೈ ಫುಟ್! ಒಂದೇನೋ
ನಾನ್ ನೆನ್ಸ್ಕೊಂಡ್ರೆ ಈ ತರ ಗೋಲ್ಡ್ ಮೆಡಲ್ಸ್ ಲಕ್ಷ ಲಕ್ಷ ನನ್ ಮಗಳಿಗೆ ಕೊಡಿಸ್ತೀನಿ. ಆಡದಿಂದ ಲಕ್ಷ ಗೋಲ್ಡ್ ಮೆಡಲ್ ಕೊಡಿಸ್ಬೋದು. ಆದ್ರೆ ಒಬ್ಬ ರಿಯಲ್ ಸ್ಪೋರ್ಟ್ಸ್ ಮನ್ ಬೇಕಾಗಿರೋದು ಕೋಟ್ಯಾಂತರ ಜನ ಚಪ್ಪಾಳೆ. ಆ ಸಂತೋಷ ಕೊಡ್ಸಕ್ಕಾಗತ್ತಾ? ಸ್ಟಾಪ್. ಒಂದ್ ವಿಷಯ ತಿಳ್ಕೊಳ್ಳಿ, ಶ್ವೇತಾ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾಳೆ. ಪ್ರಪಂಚದಲ್ಲಿ ಅವಳು ಯಾವುದೇ ಮೂಲೆಯಲ್ಲಿರ್ಲಿ, ಅವಳನ್ನ ಹುಡುಕಿ ಅವಳಿಗೆ ನಿಜ ತಿಳಿಸ್ತೇನೆ. ಐ ಆಮ್ ಸಾರಿ. ನನಗೆ ಗೊತ್ತು ನಿನಗೆ ಮದುವೆ ಆಗಿದೆ, ನಮ್ಮ ಬಾಸ್ ಹೆಂಡತಿ, ಒಂದ್ ಮಗುವಿನ ತಾಯಿ. ಈ ವಿಷಯನೆಲ್ಲ ಹೇಳಿ ನಿನಗೆ ಡಿಸ್ಟರ್ಬ್ ಮಾಡೋದ್ರಿಂದ ನನಗೇನು ಪ್ರಯೋಜನ ಇಲ್ಲ. ಯಾವತ್ ನಿಮ್ ತಂದೆ ಚೀಟ್ ಮಾಡಿ ನಿನ್ ಮದುವೆ ಮಾಡಿದ್ರು ಅವತ್ತೇ ನನ್ನ ಹೃದಯ ಪಡ್ತಿದ್ದ ನಿನ್ ಹೆಸರನ್ನ ಅಳಿಸಾಕ್ಬಿಟ್ಟೆ. ಯಾಕಂದ್ರೆ ನಾನು ನಿನ್ನ ಎಷ್ಟೇ ಪ್ರೀತಿಸಿದ್ರು ಮದುವೆ ಆದ್ಮೇಲೆ ನೀನ್ ಇನ್ನೊಬ್ರು ಹೆಂಡತಿ, ಬೇರೆಯವ್ರ ಹೆಂಡತಿನ ಮನಸ್ಸಲ್ಲಿ ಇಟ್ಕೊಂಡು ಕೊರ್ಗೋದು ಮಹಾಪಾಪ. ನನಗೊಂದು ಆಸೆ ಇತ್ತು, ನಾನು ಸಾಯಕ್ಕೂ ಮುಂಚೆ ನೀನೇನಾದ್ರೂ ಸಿಕ್ಕಿದ್ರೆ ಆ ಸತ್ಯ ನನಗೆ ತಿಳಿಸ್ಬೇಕು. ನನ್ನ ಮಾತು ಆ ದೇವ್ರು ಕೇಳಿಸ್ತು ಅನ್ಸುತ್ತೆ. ಅವತ್ತು ಬೈಚಾನ್ ದೇವಸ್ಥಾನದಲ್ಲಿ ನೋಡ್ದೆ, ನಿಜ ಹೇಳ್ಬೇಕು ಅಂತ ಬರೋಷ್ಟರಲ್ಲಿ ನೀನು ಹೊರಟೋದೆ. ಹುಡ್ಕಾಡ್ದೆ, ವಿಧಿ. ಇವತ್ತು ನಿನ್ ಕಣ್ಣಲ್ಲಿ ನೀರು ನೋಡಿದ್ಮೇಲೆ ನನ್ನ ಬಗ್ಗೆ ನಿನಗಿದ್ದ ಆ ಕಪ್ಚುಕ್ಕಿ ಅಳಿಸೋಯ್ತು ಅನ್ಕೋತೀನಿ. ಎಷ್ಟು ವರ್ಷ ನನ್ನ ಹೃದಯದಲ್ಲಿ ಬೆಂಕಿಯಾಗಿ ಕೂತಿದ್ದ ಸತ್ಯ ಈಗ ಬೆಳಕಾಗಿ ಬದಲಾಗಿದೆ. ನನ್ನ ಮನ್ಸು ಕೂಡ ಹಗರಾಗಿದೆ. ನೀನು ಅಷ್ಟೇ. ಯೋಚನೆ ಮಾಡಬೇಡ, ಹಳೆದನ್ನೆಲ್ಲ ಮರ್ತು ಬಿಡು. ಮುದ್ದಾದ ಮಗು, ಮುತ್ತಿನಂತ ಗಂಡ, ಸಂತೋಷವಾಗಿರು. ನಾನು ಕಾಂಟ್ರಾಕ್ಟ್ ಮುಗಿಯೋವರೆಗೂ ಇರ್ತೀನಿ ಅಷ್ಟೇ. ಆಮೇಲೆ ವಾಪಸ್ ಇಂಡಿಯಾಗೆ ಹೊರಟೋಗ್ತೀನಿ. ಹೋಗ್ಲೇಬೇಕು, ಯಾಕಂದ್ರೆ ಅಲ್ಲಿ ನನ್ನ ತಾಯಿ ಒಬ್ಳೆ. ನನ್ನ ತಾಯಿಗೆ ನನ್ ಬಿಟ್ರೆ ಬೇರೆ ಯಾರಿಲ್ಲ. ಬಾಯ್, ಬಿ ಹ್ಯಾಪಿ.